Namaskara friends, welcome back to my channel Triple S Stock Explorer. For more videos, like, share and subscribe to my channel. Disclaimer: this is not an investment advice. All the contents of this video are for educational purpose only. Always do your own research before investing. ನಾನೀಗ 3 ಸೆಕ್ಟರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದು ಬಂದುಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ಸು. ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ HDFC ಬ್ಯಾಂಕ್ನ ನಾವು ಸೆಲೆಕ್ಟ್ ಮಾಡ್ಕೊತಾ ಇದ್ವಿ. HDFC ಬ್ಯಾಂಕ್ನ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಅಂದರೆ ಮೊದಲು 3 ರಿಂದ 4 ವರ್ಷದಿಂದನೂ ಸೇಮ್ ಒಂದೇ ರೇಂಜಲ್ಲಿ ಫೋನ್ದಲ್ಲೇ ರನ್ ಅಂದರೆ ಈ ಕಡೆ ಮೇಲ್ಗಡೆನಿಲ್ಲ ಕೆಳಗಡೆನಿಲ್ಲ ಅನ್ನೋ ಥರ ನಮಗೆ ಪ್ರಾಫಿಟ್ನ ಇದು ಮಾಡಿದೆ. ಅಂದರೆ 3 ವರ್ಷ ನಾವು ಏನು ಹಿಂದೆಗಡೆ ತೊಗೊಂಡಿದ್ರು ಸೇಮ್ ಪ್ರೈಸಲ್ಲೇ ಇದೆ. ಇದರಿಂದ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ ಈ ಸರ್ತಿ ಇದು ಮೂಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಇದರದ್ದು ಮಾರ್ಕೆಟ್ ಗ್ಯಾಪ್ ಬಂದುಬಿಟ್ಟು 13,34,571 ಕೋಟಿ ಇದೆ. ಓಕೆನಾ. ನಾನು ಇದನ್ನು ನಿಮ್ಗೆ ಏನಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇದನ್ನು ನೋಡಿರಿ, ಪಿ ರೇಷಿಯೋ ಚೆಕ್ ಮಾಡ್ಕೊಳ್ಳಿ 6 ಮಂತ್. ಪಿ ರೇಷಿಯೋ 6 ಮಂತ್ಗೆ ಅಂದರೆ 18.9 ಮೀಡಿಯನ್ ಪಿ. ನಮ್ಗೆ ಇಲ್ಲಿ ಬಂದುಬಿಟ್ಟು 19 ಇದೆ, ಅಂದರೆ ಜಸ್ಟ್ ಇನ್ 0.1. ಓಕೆ. Company is expected to give good quarter. Company has delivered to good profit growth of 23.4 CAGR over last 5 years. Company has been maintaining a healthy dividend payout 22.9%. Company's median sales growth is 16.4% of last 10 years. ಓಕೆನಾ, ಈ ಥರ ಇದೆ. ನೋಡ್ರಿ, ನಮಗೆ HDFC ಬ್ಯಾಂಕ್ ಫಸ್ಟ್ನೇ ಸ್ಥಾನದಲ್ಲಿದೆ. ಸೆಕೆಂಡದು ICICI ಬ್ಯಾಂಕ್, ಥರ್ಡು ಕೊಟಕ್ ಮಹೀಂದ್ರಾ ಬ್ಯಾಂಕ್. ಈ ಮೂರೂ ಒಳ್ಳೆ ಸ್ಟಾಕ್ಸ್ ಇದೆ. ಈ ಮೂರನ್ನು ನೀವು ಬೈ ಮಾಡಿಕೊಂಡ್ರೆ ಮುಂದೆ ಒಂದು ಒಳ್ಳೆ ಪ್ರಾಫಿಟ್ನ ತೊಗೋಬೋದು ಅನ್ನೋದು ನೋಡ್ರಿ. ಅದೇ ರೀತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿ. ಮಾರ್ಚ್ 2024 ಇಲ್ಲಿನ ನೋಡ್ರಿ 79,434. ಅದೇ ಜೂನ್ 2024 81,546. ಸೆಪ್ಟೆಂಬರು 83,002. ಡಿಸೆಂಬರ್ 2024 85,040. ಓಕೆನಾ. ಅದೇ ರೀತಿ ಅಂದರೆ ಕ್ವಾರ್ಟರ್ಲಿನೂ ಚೆನ್ನಾಗಿದೆ. ಬ್ಯಾಲೆನ್ಸ್ ಶೀಟು ನೀವೆಲ್ಲ ಫುಲ್ ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ನಾನು ಜಸ್ಟ್ ಸುಮ್ಮನೆ ಹಂಗೆ ತೋರಿಸ್ತಾ ಇರ್ತೀನಿ. ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸು, ಪ್ರಮೋಟರ್ಸು, FIAs, DAs, ಗೌರ್ನಮೆಂಟು, ಪಬ್ಲಿಕ್ಕು. FIAs ಬಂದುಬಿಟ್ಟು 49.21%, ಅಂದರೆ ರೈಸ್ ಆಗಿದೆ ನೋಡಿ. ಡಿಸೆಂಬರ್ 2024 ಎಲ್ಲರೂ ಸೆಲ್ಲಿಂಗ್ ಇಟ್ಟರೆ ಅಂದರೆ ಇಲ್ಲಿ FIAs ಬೈ ಮಾಡಿದ್ದಾರೆ. ಇದೊಂದು ರೀಸನ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈ ಸ್ಟಾಕ್ಸ್ನ ಬೈ ಮಾಡ್ಬೋದು ಬ್ಯಾಂಕಿಂಗ್ ಸೆಕ್ಟರ್ಸ್, ಏಕೆಂದರೆ ಮುಂದೆ ಫ್ಯೂಚರಲ್ಲಿ ಗ್ರೋತ್ ಆಗುವಂಥ ಸೆಕ್ಟರ್ ಇದೆ. ಈ ಥರ ಫುಲ್ ಚೆಕ್ ಮಾಡ್ಕೊಳ್ಳಿ. ಇದು ಬ್ಯಾಂಕಿಂಗ್ ಸೆಕ್ಟರ್ಸು. ನೆಕ್ಸ್ಟ್ ಬಂದುಬಿಟ್ಟು NBFC ಸೆಕ್ಟರ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಈಗ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅಂತ ಬರುತ್ತೆ. ಇದು ಬಂದುಬಿಟ್ಟು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 5,41,253 ಕೋಟಿ ಇದೆ. ಓಕೆ. ಇದು ಪಿ ರೇಷಿಯೋ 6 ಮಂತ್. ಮೀಡಿಯನ್ ಪಿ 29.4 ಇರಬೇಕು. ಇದು 33.6 ಇದೆ. ಓಕೆ, ನೋ ಪ್ರಾಬ್ಲಮ್. ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ of 29.4% CAGR over last 5 years. ನೋಡಿ, ಫಸ್ಟ್ನೇ ಸೆಕ್ಟರ್ ಬಂದ್ಬಿಟ್ಟು ಅಂದರೆ NBFC ಸೆಕ್ಟರ್ಸಲ್ಲಿ ಬಜಾಜ್ ಫೈನಾನ್ಸ್ ಇದೆ, ಜಿಯೋ ಫೈನಾನ್ಷಿಯಲ್ ಇದೆ, ಬಜಾಜ್ ಹೋಲ್ಡಿಂಗ್ಸ್ ಇದೆ, ಚೋಳಮನ್ ಇನ್ವೆಸ್ಟ್ ಆ್ಯಂಡ್ ಫೈನಾನ್ಸ್ ಇದೆ, ಶ್ರೀರಾಮ್ ಫೈನಾನ್ಸ್, ಮುತ್ತೂಟ್ ಫೈನಾನ್ಸ್. ಈ ಥರ ಇದೆ. ಇವರಲ್ಲಿ ನೀಟಾಗಿ ನೋಡಿಕೊಂಡು ಚೆನ್ನಾಗಿರೋ ಒಂದು ಒಳ್ಳೆ ಕಂಪ್ನಿಗಳು ಅಂದರೆ ನಮಗೆ ಫಸ್ಟ್ನೇ ಒಂದು ಪ್ರಿಫರೆನ್ಸು. ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಟೋಟಲ್ 3 ರಿಂದ 4 ಇದರಲ್ಲೇ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ಟಾಕ್ಸ್ನ. ಇವತ್ತೇ ಹಾಕ್ಕೊಳ್ಳಿ. ನೋಡಿರಿ, ಇದರಲ್ಲೂ ಅಷ್ಟೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿ ಚೆನ್ನಾಗಿದೆ.
ಮಾರ್ಚ್ 2024 4926, ಜೂನ್ 2024 16,000, ಸೆಪ್ಟೆಂಬರ್ 17,000, ಡಿಸೆಂಬರ್ 2000 18,000 ನೋಡಿ ಈ ಥರ ಇದೆ. ಸೊ ಒಂದು ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ ಚೆನ್ನಾಗಿದೆ. ಓಕೆನಾ. ಇದರಲ್ಲಿ FIS ಚೆಕ್ ಮಾಡೋಣ, ಬೈ ಮಾಡಿದಾರಾ ಇಲ್ವಾ. ಹೌದಲ್ಲ. FIS ಸ್ವಲ್ಪ ಕಡಿಮೆ ಆಗಿದ್ರು, ಬಟ್ ಜಾಸ್ತಿ ಕಡಿಮೆ ಆಗಿಲ್ಲ. ಓಕೆ, ಇದೊಂದು ನೋಡ್ರಿ. ನೆಕ್ಸ್ಟ್ ಸೆಕ್ಟರ್ ಬಂದುಬಿಟ್ಟು ಮೆಟಲ್ ಸೆಕ್ಟರ್ ಹೋಗ್ತೀನಿ. ಸೊ ಮೆಟಲ್ ಸೆಕ್ಟರ್ಸಲ್ಲಿ ವೇದಾಂತ್ ಲಿಮಿಟೆಡ್ ಅಂತ ಬರುತ್ತೆ. ಸೊ ವೇದಾಂತ್ ಲಿಮಿಟೆಡ್ನ ನೀವು ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 1,80,93 ಕೋಟಿ ಇದೆ. 6 ಮಂತ್ PE ರೇಷಿಯೋ ತೊಗೊಂಡ್ರೆ ಇದೂ ಜಾಸ್ತಿ ಇದೆ, ಅಂದರೆ 14.3 ಇದೆ, 7.7. ಸೊ ಇದನ್ನೆಲ್ಲ ನೋಡ್ರಿ. ಮೆಟಲ್ ಇದೆ, ಕೋಲ್ ಇಂಡಿಯಾ, ವೇದಾಂತ, ಲೈಲ್ಯಾಂಡ್ ಮೆಟಲ್ಸ್ ಇದೆ, NMDC ಇದೆ, GMDC ಇದೆ, ಸೊನಂದೂರ್ ಮ್ಯಾಂಗನೀಸ್. ಸೊ ವೇದಾಂತ್ ಒಂದು ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮತ್ತು ಇಂಡಾಲ್ಕೋ ಒಂದು ಬರುತ್ತೆ, ಜಿಂದಾಲ್ ಸ್ಟೀಲ್ ಒಂದು ನೋಡ್ರಿ. ಸೊ ಇದು ಬಂದ್ಬಿಟ್ಟು ಮೆಟಲ್ ಸೆಕ್ಟರ್ಸಲ್ಲಿ ಒಂದೊಳ್ಳೆ ಕಂಪ್ನಿಗಳು ಅನ್ನೋದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಸೊ ಬಟ್ ಇನ್ನೊಂದು ಸರ್ತಿ ನೀವು ಕ್ರಾಸ್ ವೆರಿಫೈ ಮಾಡಿ ಎಲ್ಲದನ್ನು. ಇದು ಎಜುಕೇಷನ್ ಪರ್ಪೋಸ್ ಓನ್ಲಿ. ಓಕೆನಾ. ಸೊ ಚೆನ್ನಾಗೆಲ್ಲ ನೀಟಾಗಿ ಚೆಕ್ ಮಾಡಿ ಎಲ್ಲ. ಸೊ ಆದಮೇಲೆ ನೀವು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಇನ್ನೊಂದು ಸೆಕ್ಟರ್ ಬಂದುಬಿಟ್ಟು ಹೋಟೆಲ್ ಸೆಕ್ಟರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೋಟೆಲ್ ಸೆಕ್ಟರ್ಸಲ್ಲಿ ಇಂಡಿಯನ್ ಹೋಟೆಲ್ಸ್ ಕೋ ಲಿಮಿಟೆಡು. ಸೊ ಇದನ್ನು ಚೆಕ್ ಮಾಡಿದ್ರೆ ನಿಮಗೆ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 1,15,383 ಇದೆ. ಓಕೆ. ಇದರ PE ರೇಷಿಯೋ ಬಂದುಬಿಟ್ಟು 6 ಮಂತ್ಗೆ ಕಡಿಮೆ ಇದೆ, ಅಂದರೆ ಆವ್ರೇಜ್ಗಿಂತಲೂ ಕಡಿಮೆ ಇರೋದ್ರಿಂದ ನೀವು ಇದನ್ನು ಬೈ ಮಾಡ್ಬೋದು. ಸೊ ನೋಡಿ, ಇದರಲ್ಲಿ ಹೋಟೆಲ್ ಸೆಕ್ಟರ್ಸಲ್ಲಿ ನಂಬರ್ 1 ಸ್ಟಾಕ್ ಬಂದುಬಿಟ್ಟು ಇಂಡಿಯನ್ ಹೋಟೆಲ್ಸ್ ಇದಿರುತ್ತೆ. ಯಾಕೆಂದರೆ ಅದು ಮಾರ್ಕೆಟ್ ಕ್ಯಾಪ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಮತ್ತು ಹಂಗೆ ಒಳ್ಳೆ ಅಂದರೆ ಸ್ಟ್ರೆಂತ್ ಇರುತ್ತೆ ಇದಕ್ಕೆ. ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿದೆ. ಓಕೆ. ಸೊ ಜೂನಲ್ಲಿ ಮಾತ್ರ ಒಂದು ಸ್ವಲ್ಪ ಕಡಿಮೆ ಇದೆ, ಆದಮೇಲೆ ಕಮ್ ಬ್ಯಾಕ್ ಮಾಡಿದೆ. ಸೇಲ್ಸು ಅಷ್ಟೇ, ಸೊ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿದ್ರೆ FIS ಬೈ ಮಾಡಿದ್ದಾರೆ. ಓಕೆನಾ. ಸೊ FIS ಜಾಸ್ತಿ ಬೈ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಇಂತಿಂಥ ಸ್ಟಾಕ್ಸು ಈ ಥರ ಮುಂದೆ ಹೋಗ್ಬೋದು ಅಂತ. ನಾವಿವಾಗ ಅಂತ ಔಟ್ ಆಫ್ ಕಂಟ್ರಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮಗೆ ತೋರಿಸ್ತಾ ಇರುತ್ತೆ ಒಂದು ಸ್ಕ್ರೀನಲ್ಲಿ. ಸೊ ಇದು ಮುಂದೆ ಅಂದರೆ ಇದನ್ನು ಬೈ ಮಾಡಿ ಅದು ಇದು ಅಂತಂದು ಒಂದು ಸ್ವಲ್ಪ ಅಂದರೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಸೊ ಅದೇ ಥರ ಅವ್ರಿಗೂ ಇದು ಗೈಡೆನ್ಸ್ ಸಿಕ್ಕಿರುತ್ತೆ ಆಲ್ಮೋಸ್ಟ್ ಆಲ್. ಸೊ ಇದು ಎಜುಕೇಷನಲ್ ಪರ್ಪಸ್ ಓನ್ಲಿ. ಪ್ಲೀಸ್ ಚೆಕ್ ಆಲ್ ದಿ ಸ್ಟಾಕ್ಸ್ ಆ್ಯಂಡ್ ನೆಕ್ಸ್ಟ್ ಫರ್ದರ್. ಯಾಕೆಂದರೆ ಇದು ನಿಮ್ಮ ದುಡಿದು ಕಷ್ಟಪಟ್ಟಿರುವಂಥ ಹಣ ಇರೋದ್ರಿಂದ ಅದನ್ನು ನೀವು ಕಳ್ಕೊಂಬೋದಕ್ಕೆ ಹೋಗಬೇಡಿ. ಸೊ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಚೆಕ್ ಮಾಡಿ ಆದಮೇಲೆ ನೀವು ಇನ್ವೆಸ್ಟ್ ಮಾಡಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಗೆಳೆಯರೆ. ಬಾಯ್.